ಶಾರದಮ್ಮನಿಗೆ ಯಾವ ಕಷ್ಟ ಬರದ ಹಾಗೆ ಮಗನಾದ ರಮೇಶ್ ಸೊಸೆಯಾದ ಗೀತಾ ನೋಡ್ಕೊಳ್ತಾ ಇದ್ರು. ಊರಲ್ಲಿ ಎಲ್ಲರಿಗಿಂತ ಹೊಲ ಜಾಸ್ತಿ ಇದ್ದ ಕಾರಣ ಲಾಭ ಕೂಡ ತುಂಬಾ ಬರ್ತಿತ್ತು. ಬರುವ ಲಾಭದಲ್ಲಿ ಇತರರಿಗೂ ಕೂಡ ಸಹಾಯವನ್ನು ಮಾಡ್ತಾ ಇದ್ರು ರಮೇಶ್ ಗೀತಾ. ಹೀಗಿರುವಾಗ ಆ ಕುಟುಂಬ ಒಂದು ದಿನ, ಅಮ್ಮ, ಈ ಸಲ ನಮ್ಮ ಹೊಲದಲ್ಲಿ ಒಂದೇ ಜಾತಿಯ ಬೆಳೆಯನ್ನು ಹಾಕೋಣ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ನೀವೇನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯನೂ ಕೇಳ್ಬೇಕು ಅಂತ ಬಂದೆ. ಗೀತನ್ ಜೊತೆ ಕೇಳ್ದಪ್ಪ. ಇಲ್ಲಮ್ಮ, ನೀವೇಳಿದ್ರೆ ಸಾಕು. ಗೀತಾ ಇದ್ರ ಬಗ್ಗೆ ಎಲ್ಲ ತುಂಬಾ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನೋಡಪ್ಪ, ಮನೆಯ ಬೆಳಕು ಸೊಸೆ ಅಂತ ಹೇಳ್ತಾರೆ. ಮೊದಲು ನಮ್ಮ ಮನೆ ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು. ಅವಾಗ ತಾನೇ ಸಮಾಜಕ್ಕೂ ನಮ್ಮನ್ನು ನೋಡಿ ಸ್ಫೂರ್ತಿ ಸಿಗುತ್ತೆ. ನೀನು ಹೇಳೋದ್ ಕೂಡ ಸರಿನೇ ಇದೆ. ಒಂದೇ ಬೆಳೆ ಆಗ್ತಾ ಇದ್ದೀನಿ ಅಂತೀಯ, ಅದು ಕೂಡ ಒಳ್ಳೆ ತಾನೆ. ನಾವು ಇವಾಗ ಒಂದ್ಸಲ ಗೀತನ ಕೂಡ ಕೇಳೋಣ. ನೀನು ಅವಳನ್ನ ಕರ್ಕೊಂಬಾ. ಸರಿ ಅಮ್ಮ. ಹೀಗೆ ರಮೇಶ್ ಅಡುಗೆ ಮನೆಗೆ ಹೋಗಿ ಗೀತನನ್ನು ಕರ್ಕೊಂಡ್ ಬಂದ. ಏನತ್ತೆ ಕರ್ದಿದ್ದು? ಈ ಸಲ ನಿನ್ನ ಗಂಡ ಒಂದೇ ಜಾತಿಯ ಬೆಳೆಯನ್ನು ಬೆಳಿತಾನಂತೆ, ಅದಕ್ಕೆ ಹೇಳಲಿಕ್ಕೆ ನಿನ್ನ ಕರ್ದಿದ್ದು. ಅಯ್ಯೋ ಅತ್ತೆ, ಅವ್ರಿಗೇನ್ ತೀರ್ಮಾನ ಮಾಡಿದ್ರು ಚೆನ್ನಾಗಿ ಆಲೋಚನೆ ಮಾಡಿನೇ ತೀರ್ಮಾನ ಮಾಡಿರ್ತಾರೆ. ಅದು ಮಾತ್ರ ಅಲ್ಲತ್ತೆ, ಒಂದೇ ಬೆಳೆನ ಬೆಳೆಯೋದ್ರಿಂದ ನಮಗೆ ಕೆಲ್ಸನೂ ಕಡಿಮೆ, ಲಾಭನೂ ಚೆನ್ನಾಗಿ ಬರುತ್ತೆ. ಒಳ್ಳೆ ವಿಷಯನ ಹೇಳ್ದೆ ಅಮ್ಮ. ಇಲ್ ನೋಡಪ್ಪ, ಮನೆ ತೀರ್ಮಾನವನ್ನು ಹೆಣ್ಮಕ್ಳಿಗೂ ತಿಳಿಸಿ ಅಭಿಪ್ರಾಯನ ಕೇಳ್ಕೋಬೇಕು. ಆವಾಗ್ಲೇ ಎಲ್ಲ ಕುಟುಂಬ ಚೆನ್ನಾಗಿರೋದು. ನೀನೋಗಿ ನಿನ್ ಕೆಲ್ಸ ನೋಡು. ಸರಿಯಮ್ಮ. ಹೀಗೆ ರಮೇಶ್ ಹೊಲಕ್ಕೆ ಹೋದ. ಅಂದುಕೊಂಡ ಹಾಗೆ ಒಂದೇ ಜಾತಿಯ ಬೆಳೆಯನ್ನು ತನ್ನ ಹೊಲದಲ್ಲಿ ಬಿತ್ತನೆ ಮಾಡ್ದ. ಆದಾಯ ಚೆನ್ನಾಗಿ ಬರುತ್ತೆ ಅಂತ ಅವನ ಕೈಯಲ್ಲಿದ್ದ ಹಣವನ್ನೆಲ್ಲ ಖರ್ಚು ಮಾಡಿದ. ಆವಾಗಲೇ ಆಕಾಶವೆಲ್ಲ ಕತ್ತಲಾಯಿತು. ರಮೇಶಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ರಮೇಶ್ ದುಃಖ ಪಡ್ತಾ ಇದ್ದ. ಚಿಂತೆ ಮಾಡ್ಬೇಡ್ರಿ, ನಮ್ಗೆ ಯಾವ ಕಷ್ಟನೂ ಬರೋದಿಲ್ಲ. ಅದಲ್ಲ ಗೀತಾ, ನಮ್ ಜೊತೆ ಇರುವ ಹಣವನ್ನೆಲ್ಲ ಬಿತ್ತನೆಗೇನೆ ಸರಿ ಮಾಡ್ಬಿಟ್ಟೆ. ಇವಾಗ ಅಯ್ಯೋ ಸುಮ್ನಿರ್ರಿ, ನೀವು ಭಯಪಡದೆ ಅಲ್ದೆ ನಮ್ನ ಕೂಡ ಭಯಪಡಿಸ್ತೀರಾ? ಹೀಗೆ ಮಾತಾಡ್ತಾ ಇರುವಾಗ ಜೋರಾಗಿ ಮಳೆ ಬರಲು ಆರಂಭವಾಯಿತು. ಇದ್ದಕ್ಕಿದ್ದಂಗೆ ಮಳೆ ಜಾಸ್ತಿಯಾಗಿ ಮಳೆ ಪ್ರವಾಹ ಬರಲು ಆರಂಭಿಸಿತು. ರಮೇಶ್ ಬೆಳೆಯೆಲ್ಲ ನೀರಲ್ಲಿ ಕೊಚ್ಚಿಕೊಂಡು ಹೋಯಿತು. ಅದರಿಂದ ತುಂಬಾ ಚಿಂತೆಗೆ ಈಡಾದ ರಮೇಶ್. ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆ ಸಮಯದಲ್ಲಿ ರಮೇಶ್ಗೆ ಕೈಕಾಲು ಬರದೆ ಹಾಸಿಗೆಯನ್ನು ಹಿಡಿಯುವ ಪರಿಸ್ಥಿತಿ ಬಂತು. ರಮೇಶನ್ನು ನೋಡಿ ಗೀತಾ, ಶಾರದಮ್ಮ ದುಃಖದಿಂದ ಅಳ್ತಿದ್ರು. ಅಯ್ಯೋ ದೇವ್ರೆ, ನಾನೇ ದೊಡ್ಡ ಪಾಪಿಸ್ಟೆ. ನನ್ನಿಂದನೇ ನನ್ ಮಗ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾನೆ. ಅವತ್ತು ಬೆಳೆ ಬೆಳಿಲ್ಲ ಅಂತ ಕೇಳ್ದಾಗ ಸರಿ ಅಂತ ನಾನೇ ಹೇಳ್ಬಿಟ್ಟೆ. ಯಾವಾಗ್ಲೂ ಸಂತೋಷದಿಂದ ಇರುವ ಮನೆ ಇವತ್ತು ದುಃಖದಲ್ಲಿದೆ. ನನ್ನ ಗಂಡ ಯಾರಿಗೂ ಯಾವ ದ್ರೋಹವನ್ನು ಮಾಡ್ಲಿಲ್ಲ. ಅಪಾಯದಲ್ಲಿರುವವರಿಗೆ ಹಣ ಕೊಟ್ಟು ಸಹಾಯ ಮಾಡ್ತಿದ್ರು. ಇವಾಗ ಇವರಿಗೆ ಈ ರೀತಿ ಪರಿಸ್ಥಿತಿ ಬಂದಿದೆ. ಅವರ ಪರಿಸ್ಥಿತಿ ಯಾಕೆ ಹೀಗಾಯ್ತು? ಅಯ್ಯೋ ದೇವ್ರೆ, ನೀನೇ ಅವರನ್ನು ಕಾಪಾಡ್ಬೇಕು. ಹೀಗೆ ಗೀತಾ ತನ್ನ ಗಂಡನಾದ ರಮೇಶ್ನ ಪಕ್ಕ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಕೆಲವು ವಾರದಲ್ಲಿ ಮಳೆ ಕಡಿಮೆ ಆಯ್ತು. ಮನೆಯಲ್ಲಿ ಕೂಡ ವಸ್ತುಗಳು ಖಾಲಿ ಆಯ್ತು. ಹೀಗೆ ಸ್ವಲ್ಪ ದಿನದಲ್ಲೇ ಅತ್ತೆ ಸೊಸೆ ಇಬ್ರು ತುಂಬಾನೇ ಬಡವರಾದ್ರು. ಆ ಮನೆ ಪರಿಸ್ಥಿತಿ ತುಂಬಾ ದಾರುಣವಾಗಿತ್ತು. ಅಮ್ಮ ಗೀತಾ, ಮನೆಯಲ್ಲಿ ಅಕ್ಕಿ ಇದೆಯಾ? ಮನೆಯಲ್ಲಿ ಅಕ್ಕಿ ಮಾತ್ರ ಇದೆ ಅತ್ತೆ. ಅಕ್ಕಿನ ಬಿಟ್ರೆ ಬೇರೆ ಏನೂ ಇಲ್ಲ. ಅಕ್ಕಿ ಕೂಡ ಇನ್ನು 2-3 ದಿನದಲ್ಲಿ ಖಾಲಿ ಆಗುತ್ತೆ. ಇವಾಗ ಏನ್ ಮಾಡೋದತ್ತೆ? ನೀನೇನು ಭಯಪಡ್ಬೇಡ ಗೀತಾ. ನಾವು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೀವಿ. ಅವ್ರ ಜೊತೆ ಹೋಗಿ ಸಹಾಯ ಕೇಳೋಣ. ಅವ್ರು ಖಂಡಿತ ನಮ್ಗೆ ಸಹಾಯ ಮಾಡ್ತಾರೆ. ನಾನು ಹೋಗಿ ಪಕ್ಕದ ಮನೆ ಪಾರಿಜಾತನ್ ಜೊತೆಯಿಂದ ಸ್ವಲ್ಪ ಹಣ ಕೇಳ್ಕೊಂಬರ್ತೀನಿ. ಶಾರದಮ್ಮ ಪಕ್ಕದ ಮನೆ ಪಾರಿಜಾತನ್ ಮನೆಗೆ ಹೋಗಿದ್ರು. ಪಾರಿಜಾತಂ ಪಕ್ಕದ ಮನೆ ಶಾರದಮ್ಮನ ನೋಡಿದ ತಕ್ಷಣ ಅವರು ಕೈಯಲ್ಲಿದ್ದ ಹಣವನ್ನು ತೆಗ್ದಿಟ್ಕೊಂಡ್ರು. ಏನ್ ಶಾರದಮ್ಮ, ಇಲ್ಲಿಗೆ ಬಂದಿದೀಯಾ? ಯಾವಾಗ್ಲೂ ನಮ್ಮ ಮನೆಗೆ ಬರದೇ ಇಲ್ವಲ್ಲ? ನಾನು ಯಾವಾಗ್ಲೂ ಇಲ್ಲಿಗೆ ಬರದಿದ್ರು ನೀನು ಯಾವಾಗ್ಲೂ ಏನಾದ್ರೂ ವಸ್ತು ಕೇಳಲಿಕ್ಕೆ ನನ್ ಮನೆಗೆ ಬರ್ತೀಯಲ್ಲ ಪಾರಿಜಾತಂ. ಅದಕ್ಕೇನೆ ಇವತ್ತು ನಿನ್ನ ಜೊತೆ ಸಹಾಯ ಕೇಳೋಣ ಅಂತ ನಾನ್ ಬಂದಿದ್ದೀನಿ. ಸಹಾಯನಾ? ಯಾರಿಗೆ ಸಹಾಯ? ಪಾರಿಜಾತಂ ಮಾತು ಕೇಳಿ ಶಾರದಮ್ಮನಿಗೆ ತುಂಬಾನೇ ಬೇಜಾರಾಯಿತು. ಇದ್ರೂ ಪರವಾಗಿಲ್ಲ ಅಂತ ಅವರೇ ಸ್ವತಃ ಹಣವನ್ನು ಸಾಲವಾಗಿ ಕೇಳಿದ್ರು. ಈ ಮಳೆಯಿಂದ ಬೆಳೆಯೆಲ್ಲ ನಾಶವಾಯಿತು ಪಾರಿಜಾತಂ. ಮನೆಯಲ್ಲಿ ವಸ್ತುಗಳೇ ಇಲ್ಲ. ಇವಾಗ ನನಗೆ ನೀನು ಸ್ವಲ್ಪ ಹಣ ಸಹಾಯ ಮಾಡಿದ್ರೆ ಮತ್ತೆ ತಿರುಗಿಸಿ ಕೊಡ್ತೀನಿ. ದಯವಿಟ್ಟು ಇದು ಒಂದು ಸಹಾಯ ಮಾಡು ಪಾರಿಜಾತಂ, ನಿನಗೆ ಪುಣ್ಯ ಸಿಗುತ್ತೆ. ಅಯ್ಯೋ, ನನ್ ಜೊತೆನೆ ಹಣ ಇಲ್ಲ, ಇನ್ನು ನಿಮಗೆ ಹೇಗೆ ಸಹಾಯ ಮಾಡೋದು? ನನ್ ಮನೆ ಪರಿಸ್ಥಿತಿನೇ ಚೆನ್ನಾಗಿಲ್ಲ, ನನ್ ಜೊತೆ ಹಣನೇ ಇಲ್ಲ. ಹಾಗೆ ಹೇಳಿದ್ರೆ ಹೇಗಮ್ಮ? ಸ್ವಲ್ಪಾದ್ರೂ ಸಹಾಯ ಮಾಡು.
ನನ್ ಗಂಡ ಬರುವ ಸಮಯ ಆಯಿತು. ಏನ್ ಸಾರದಮ್ಮ, ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಹಣ ಇಲ್ಲ ಅಂತ ಹೇಳಿದ್ರೆ ಸುಮ್ನೆ ಹೋಗ್ಬೇಕು. ಹಣ ಕೊಡು ಕೊಡು ಅಂತ ಹಿಂಸೆ ಮಾಡಿದ್ರೆ ಎಲ್ಲಿಂದ ಕೊಡೋದು? ಮೊದ್ಲು ಇಲ್ಲಿಂದ ಹೊರಟೋಗಿ. ಹೀಗೆ ಪಾರಿಜಾತಂ ತುಂಬಾ ಕೋಪದಿಂದ ಹೇಳಿದ್ಲು. ಅವಮಾನದಿಂದ ಶಾರದಮ್ಮ ಕಣ್ಣೀರು ಹಾಕಿಕೊಂಡು ಮತ್ತೊಂದು ಮನೆಗೆ ಬಂದ್ರು. ಹೀಗೆ ತುಂಬಾ ಜನರ ಬಳಿ ಸಹಾಯ ಕೇಳಿದ್ರು. ಅವರು ಸಹಾಯ ಮಾಡಿದ ಕೆಲವರ ಬಳಿ ಹೋಗಿ ಕೂಡ ಸಹಾಯ ಕೇಳಿದ್ರು. ಹೀಗೆ ಶಾರದಮ್ಮ ದುಃಖದಿಂದ ಮನೆಗೆ ಬಂದು ಕಣ್ಣೀರನ್ನು ಹಾಕಿದ್ರು. ಅತ್ತೆ ಪರಿಸ್ಥಿತಿಯನ್ನು ಗೀತಾ ಅರ್ಥ ಮಾಡಿಕೊಂಡ್ಲು. ನನಗೆ ಗೊತ್ತಾಯ್ತತ್ತೆ, ನಿಮ್ಮ ಕಣ್ಣೀರೇ ಆ ವಿಷಯನ ಹೇಳ್ತಾ ಇದೆ. ನೀವು ಚಿಂತೆ ಮಾಡ್ಬೇಡಿ ಅತ್ತೆ. ಇವಾಗ ಏನ್ ಮಾಡೋದು ಗೀತಾ? ನಾವು ಬಡವರಾಗಿಯೇ ಉಳಿಬೇಕಾ? ಮಗನಿಗೆ ಚಿಕಿತ್ಸೆ ಮಾಡೋಣ ಅಂದ್ರೆ ಕೈಯಲ್ಲಿ ನಯ ಪೈಸವಿಲ್ಲ. ಪರಿಸ್ಥಿತಿ ನಮ್ಮ ಮೇಲೆ ಸೇಡು ತೀರಿಸ್ಕೊತಾ ಇದೆ. ನನಗೆ ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಚಿಂತೆ ಮಾಡ್ಬೇಡಿ ಅತ್ತೆ, ಆ ಮಳೆ ನಮ್ಮ ಬೆಳೆಯನ್ನು ಮಾತ್ರ ತಗೊಂಡೋಯ್ತು. ಆದ್ರೆ ನಮ್ಮ ಹೊಲ ಹಾಗೇನೇ ಇದೆ ಅಲ್ವಾ? ಇವಾಗ ಅದೇ ನಮ್ಗೆ ಸಮಾಧಾನ. ಏನ್ ಹೇಳ್ತೀಯಮ್ಮ ಗೀತಾ? ನಾವು ವ್ಯವಸಾಯ ಮಾಡ್ಬೋದಾ? ಹೆಂಗಸರು ನಾವು ಯೋಚನೆ ಮಾಡಿದ್ರೆ ಮಾಡಕ್ಕಾಗದೇ ಇರೋ ವಿಷಯ ಏನೂ ಇಲ್ಲತ್ತೆ. ಬಿತ್ತನೆ ಹಾಕ್ಲಿಕ್ಕೆ ಕೂಡ ಹಣ ಇಲ್ವಲ್ಲಮ್ಮ, ಏನಮ್ಮ ಮಾಡೋದು? ಇದುವರೆಗೆ ಅವರು ಒಂದೇ ಬೆಳೆನ ತಾನೇ ಹಾಕಿದ್ರು, ಅದು ಕೂಡ ಮಳೆಯಲ್ಲಿ ಕೊಚ್ಕೊಂಡೋಯ್ತು. ನಮ್ಮ ಹಳೆಯ ಬಿತ್ತನೆಗಳು ನಮ್ಮ ಹೊಲದಲ್ಲೇ ಇರುತ್ತೆ. ಒಂದ್ಸಲ ನಾವು ನಮ್ಮ ಭೂಮಿಯನ್ನು ಅಗೆದು ನೋಡೋಣ, ಅದರಿಂದ ಮೊಳಕೆ ಬರುವ ಅವಕಾಶವಿದೆ. ಒಂದ್ಸಲ ನಾವು ಆ ಕೆಲ್ಸನ ಮಾಡಿ ನೋಡೋಣತ್ತೆ. ಸರಿಯಮ್ಮ, ಬಾ ಹೋಗಿ ಮಾಡೋಣ. ಹೀಗೆ ಶಾರದಮ್ಮ ಗೀತಾ ಮತ್ತೆ ಹೊಲಕ್ಕೆ ಬಂದು ಭೂಮಿಯನ್ನು ಅಗೆಯಲು ಆರಂಭಿಸಿದ್ರು. ಹೀಗೆ ಅವರಿಬ್ಬರು ಭೂಮಿಯನ್ನು ಅಗಿತಾ ಇರುವಾಗ ಭೂಮಿಯಲ್ಲಿ ಹಲಸಿನಕಾಯಿ ಸಿಕ್ತು. ಅದು ಪಳಪಳ ಅಂತ ಹೊಳಿತಾ ಇತ್ತು. ಹಲಸಿನಕಾಯಿ ಭೂಮಿಯಿಂದ ಏನಮ್ಮ ಬರ್ತಾ ಇದೆ? ಇದೇನೋ ವಿಚಿತ್ರವಾಗಿದೆ. ನನಗೂ ಹಾಗೆ ಅನ್ಸ್ತಾ ಇದೆ ಅತ್ತೆ. ನಾವು ಈ ಹಲಸಿನಕಾಯಿಯನ್ನು ಕುಯ್ದು ನೋಡೋಣ. ಇಲ್ಲಿ ಬೇಡಮ್ಮ, ನಮ್ಮ ಮನೆಗೆ ತಗೊಂಡೋಗಿ ಅಲ್ಲಿ ನೋಡೋಣ. ಹೀಗೆ ಗೀತಾ ಶಾರದಾ ಆ ಹಲಸಿನಕಾಯಿಯನ್ನು ಮನೆಗೆ ತೆಗೆದುಕೊಂಡು ಬಂದ್ರು. ಹೀಗೆ ಹಲಸಿನಕಾಯಿಯನ್ನು ಕುಯ್ದು ನೋಡಿದ್ರು. ಆದರೆ ಅದರಲ್ಲಿ ಏನೂ ಇರಲಿಲ್ಲ, ಎಲ್ಲವೂ ಖಾಲಿಯಾಗಿತ್ತು. ಆಶ್ಚರ್ಯವಾಗಿದೆ, ಇದರಲ್ಲಿ ಏನೂ ಇಲ್ಲ. ಹೌದು, ಇದು ಭೂಮಿಯಲ್ಲಿ ಯಾಕೆ ಇತ್ತು? ಏನೂ ಅರ್ಥ ಆಗ್ತಿಲ್ಲ. ಹೌದತ್ತೆ, ನನಗೂ ಕೂಡ ಸಂದೇಹವಾಗಿದೆ. ಶಾರದಮ್ಮ ಗೀತಾ ಮಾತಾಡ್ತಾ ಇರುವಾಗ ಮಂಚದ ಮೇಲೆ ಮಲಗಿರುವ ರಮೇಶ್ ಹಸಿವು ಹಸಿವು ಅಂತ ಕರಿತಾ ಇದ್ದ. ಅತ್ತೆ, ಅವರಿಗೆ ಹಸಿವಾಗ್ತಿರುವ ಹಾಗಿದೆ. ಮನೆಯಲ್ಲಿ ಅಕ್ಕಿಯನ್ನು ಬಿಟ್ರೆ ಬೇರೆ ಏನೂ ಇಲ್ಲ, ಏನ್ ಮಾಡೋದು? ಮೊದ್ಲು ಆ ಅಕ್ಕಿಯಲ್ಲಿ ಗಂಜಿ ಮಾಡಿ ಕೊಡಮ್ಮ. ಹೀಗೆ ಶಾರದಮ್ಮ ಹೇಳ್ತಾ ಇದ್ದಾಗ ಆ ಹಲಸಿನಕಾಯಿಯಿಂದ ಬಿಸಿ ಬಿಸಿ ಊಟ ಬಂತು. ರುಚಿಯಾಗಿರುವ ಸಾರು ಬಂತು. ಅದನ್ನು ನೋಡಿ ಶಾರದಮ್ಮನಿಗೂ ಗೀತನಿಗೂ ಆಶ್ಚರ್ಯವಾಯಿತು. ಇಬ್ಬರು ಶಾಕ್ ಆದ್ರು. ಗೀತಾ ಆ ಊಟವನ್ನು ತೆಗೆದುಕೊಂಡು ಬಂದು ರಮೇಶಿಗೆ ತಿನ್ಸಿದ್ಲು. ಹೀಗೆ ಹಲಸಿನಕಾಯಿಯನ್ನು ಅತ್ತೆ ಸೊಸೆ ಇಬ್ರು ದಿಟ್ಟವಾಗಿ ನೋಡ್ತಾ ಇದ್ರು. ಅತ್ತೆ, ಇದು ಸಾಧಾರಣವಾದ ಹಲಸಿನಕಾಯಿ ಅಲ್ಲ. ಹೌದಮ್ಮ, ಇದನ್ನ ನೋಡಿದ್ರೆ ಸಾಧಾರಣವಾದ ಹಲಸಿನಕಾಯಿ ಹಾಗೆ ಇಲ್ಲ. ಆ ದೇವ್ರೆ ನಮ್ಮ ಕಷ್ಟ ನೋಡಿ ಇದನ್ನ ನಮಗೆ ಕೊಟ್ಟಿದ್ದಾನೆ. ಇವಾಗ ಏನತ್ತೆ ಮಾಡೋದು? ಮೊದಲು ನಮಗೆ ಬೇಕಾದ ವಸ್ತುಗಳನ್ನ ಕೇಳೋಣ, ಆವಾಗ ಈ ಹಲಸಿನಕಾಯಿ ಆ ವಸ್ತುಗಳನ್ನ ಕೊಡ್ತದ ಅಂತ ನೋಡೋಣ. ಹೀಗೆ ಶಾರದಮ್ಮ ತಮ್ಮ ಮನೆಗೆ ಬೇಕಾದ ವಸ್ತುವನ್ನು ಕೇಳಿದ್ರು. ಶಾರದಮ್ಮ ಹಾಗೆ ಕೇಳಿದ ತಕ್ಷಣ ಆ ಹಲಸಿನಕಾಯಿಯಿಂದ ವಸ್ತುಗಳೆಲ್ಲ ಹೊರಗೆ ಬಂತು. ಆ ಹಲಸಿನಕಾಯಿಗೆ ಮಂತ್ರಶಕ್ತಿ ಇದೆ ಅಂತ ಅರ್ಥವಾಯಿತು. ಆವಾಗ ಶಾರದಮ್ಮನಿಗೆ ಒಂದು ಯೋಚನೆ ಬಂತು. ಅಮ್ಮ ಗೀತಾ, ಈ ಹಲಸಿನಕಾಯಿನ ನೋಡಿದಾಗ ನನಗೆ ಒಂದು ಯೋಚನೆಯಾಯಿತು. ನಾವು ಬಿರಿಯಾನಿ ಸೆಂಟರ್ ಆರಂಭ ಮಾಡೋಣ. ಇವಾಗ ಆ ವ್ಯಾಪಾರನೇ ಚೆನ್ನಾಗಿ ನಡೀತಿರೋದು. ನಾವು ಬಿರಿಯಾನಿ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಈ ಹಲಸಿನಕಾಯಿ ನಮ್ಗೆ ಬಿರಿಯಾನಿನ ಕೊಡ್ತಾ ಇರುತ್ತೆ. ಅದನ್ನು ಮಾರಿ ನಾವು ಹಣ ಸಂಪಾದನೆ ಮಾಡೋಣ. ತುಂಬಾ ಜನರು ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಅದನ್ನೇ ಮಾಡೋಣಮ್ಮ. ಹೌದು ಅತ್ತೆ, ತುಂಬಾ ಒಳ್ಳೆ ಆಲೋಚನೆ. ಮೊದಲು ಆ ಕೆಲಸವನ್ನೇ ಮಾಡೋಣ. ಆದರೆ ಈ ಹಲಸಿನಕಾಯಿಯ ಬಗ್ಗೆ ಯಾರ ಜೊತೆನೂ ಹೇಳ್ಬಾರ್ದು ಗೀತಾ. ಇಲ್ಲ ಅತ್ತೆ, ಈ ವಿಚಾರವನ್ನು ನಾವೇ ನಮ್ಮೊಳಗೆ ಇಟ್ಟುಕೊಳ್ಳೋಣ. ಯಾರ ಜೊತೆನೂ ಹೇಳದ್ ಬೇಡ. ಅತ್ತೆ ಸೊಸೆ ಇಬ್ಬರು ಹಲಸಿನಕಾಯಿಯ ಸಹಾಯದಿಂದ ಬಿರಿಯಾನಿ ಸೆಂಟರ್ ಅನ್ನು ಆರಂಭಿಸಿದ್ರು. ಹಲಸಿನಕಾಯಿಯಿಂದ ಹೊರಗೆ ಬಂದ ಬಿರಿಯಾನಿ ತುಂಬಾನೇ ರುಚಿಯಾಗಿರುವ ಕಾರಣ ತುಂಬಾ ಜನರು ಅಲ್ಲಿಗೆ ಬಂದು ತಿಂತಾ ಇದ್ರು. ಪಕ್ಕದ ಊರಿನಿಂದ ಕೂಡ ಜನ ಬಂದ್ರು. ಪಕ್ಕದ ಊರಿನಿಂದ ಕೂಡ ತುಂಬಾ ಜನರು ಬಿರಿಯಾನಿ ತಿನ್ನಲು ಬರ್ತಾ ಇದ್ರು. ಅತ್ತೆ ಸೊಸೆಗೆ ಒಳ್ಳೆ ಲಾಭ ಬಂತು. ನೋಡ್ದ ಗೀತಾ, ಸಹಾಯ ಮಾಡಿದವರನ್ನು ಆ ದೇವ್ರು ಯಾವತ್ತೂ ಮರೆಯಲ್ಲ. ನಮ್ಮ ಮೇಲೆ ತುಂಬಾನೇ ಕರುಣೆ ತೋರಿಸಿದ್ದಾನೆ. ನಾವು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೀವಿ.
ಆದ್ರೆ ಯಾರು ಕೂಡ ನಮ್ಗೆ ಸಹಾಯನೇ ಮಾಡ್ಲಿಲ್ಲ. ತಗೊಮ್ಮ, ಈ ಹಣವನ್ನು ತೆಗೆದುಕೊಂಡು ರಮೇಶಿಗೆ ಟ್ರೀಟ್ಮೆಂಟ್ ಮಾಡು. ತುಂಬಾ ಸಂತೋಷ ಆಗ್ತಿದೆ ಅತ್ತೆ. ಬಡತನದಲ್ಲೇ ಇದ್ದೋಗ್ತೀವಿ ಅನ್ಕೊಂಡಿದ್ದ ನಾವು ಇವತ್ತು ಇಷ್ಟು ಮುಂದೆ ದಾರಿಗೆ ಬಂದಿದೀವಿ. ನಮ್ಮ ಬಿರಿಯಾನಿ ವ್ಯಾಪಾರ ಕೂಡ ತುಂಬಾನೇ ಫೇಮಸ್ ಆಗ್ತಿದೆ. ಹೌದಮ್ಮ, ಇದೆಲ್ಲ ಆ ದೇವರ ದಯೆಯೇ. ಹೀಗೆ ಅತ್ತೆ ಸೊಸೆ ಇಬ್ರು ತುಂಬಾನೇ ಸಂತೋಷದಲ್ಲಿದ್ರು. ಬಂದ ಲಾಭದಲ್ಲಿ ರಮೇಶಿಗೆ ಚಿಕಿತ್ಸೆಯನ್ನು ಮಾಡಿದ್ರು. ರಮೇಶ್ ಸ್ವಲ್ಪ ದಿನದಲ್ಲೇ ಚೇತರಿಸಿಕೊಂಡ. ಹೀಗೆ ಎಂದಿನಂತೆ ರಮೇಶ್ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಶಾರದಮ್ಮ ಗೀತಾ ಮಾತ್ರ ಬಿರಿಯಾನಿ ವ್ಯಾಪಾರ ಮಾಡಿಕೊಂಡು ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ರು. ಬಡ ಅತ್ತೆ ವೆಸ್ಸಸ್ ದಯೆ ಇಲ್ಲದ ಶ್ರೀಮಂತ ಸೊಸೆ. ಸಾವಿತ್ರಿಗೆ ಒಬ್ಬನೇ ಒಬ್ಬ ಮಗ ಗಣೇಶ್. ಚಿಕ್ಕ ವಯಸ್ಸಿನಲ್ಲೇ ಅವನ ತಂದೆ ತೀರಿಕೊಂಡ ಕಾರಣ ಅವನನ್ನು ತುಂಬಾ ಚೆನ್ನಾಗಿ ಸಾಕಿದ್ಲು ಸಾವಿತ್ರಿ. ಈಗ ಗಣೇಶ್ ಒಂದು ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಒಂದು ದಿನ ಸಾವಿತ್ರಿ ಕೆಲಸ ಮಾಡ್ತಿರುವಾಗ ಅಲ್ಲಿ ಸ್ವಪ್ನ ಕಾರಿನಲ್ಲಿ ಬಂದು ಇಳಿದ್ಲು. ಅಯ್ಯೋ, ಇಷ್ಟು ದೊಡ್ಡ ಕಾರು ಇಲ್ಲಿ ಬಂದು ನಿಂತಿದೆ, ಇದು ಯಾರಿಗೋಸ್ಕರ ಆಗಿರ್ಬೋದು ಹಾಗೆ ಅಂತ ನೋಡ್ತಾನೆ ನಿಂತಿದ್ಲು ಸಾವಿತ್ರಿ. ಆ ಕಾರಿನಿಂದ ಇಳಿದ ಸ್ವಪ್ನ ನೇರವಾಗಿ ಸಾವಿತ್ರಿಯ ಬಳಿ ಬಂದ್ಲು. ಯಾರಮ್ಮ ನೀನು? ಯಾರ್ ಬೇಕು ನಿನ್ಗೆ? ಗಣೇಶ್ ತಾಯಿ ನೀವೇನಾ? ಹೌದಮ್ಮ, ಗಣೇಶ್ ತಾಯಿ ನಾನೇ. ಅವನೇನಾದ್ರೂ ತಪ್ಪು ಮಾಡ್ಬಿಟ್ನಾ ಹಾಗೆ ಅಂತ ಅವಳ ಹತ್ತಿರ ಹೋದ್ರು. ಆವಾಗ ಸ್ವಪ್ನ ಸ್ವಲ್ಪ ಹಿಂದಕ್ಕೆ ಹೋಗಿ, ಸ್ವಲ್ಪ ನೀವು ದೂರ ನಿಂತು ಮಾತಾಡಿ ಹಾಗೆ ಅಂತ ಅವಳನ್ನು ಒಂಥರ ನೋಡ್ತಾ ನಿಂತಿದ್ಲು. ಸಾವಿತ್ರಿ ಭಯದಿಂದ, ಹೇಳಮ್ಮ, ನನ್ ಮಗ ಗಣೇಶ್ ಏನ್ ಮಾಡ್ದ? ಅವನೇನಾದ್ರೂ ತಪ್ಪು ಮಾಡ್ಬಿಟ್ನಾ? ಹೌದು, ತಪ್ಪು ಮಾಡ್ಬಿಟ್ಟಿದ್ದಾರೆ. ಅವರು ಈ ರೀತಿ ಬಡ ಕುಟುಂಬದಲ್ಲಿ ಹುಟ್ಟಿದೆ ಅವ್ರು ಮಾಡಿದ ದೊಡ್ಡ ತಪ್ಪು. ನೀನು ಏನ್ ಹೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲಮ್ಮ. ನಂಗೆ ಅರ್ಥ ಆಗೋ ರೀತಿ ಹೇಳು. ಸರಿ, ನಿಮ್ಗೆ ಅರ್ಥ ಆಗೋ ರೀತಿ ನಾನು ವಿಷಯನ ಹೇಳ್ತೀನಿ ಕೇಳಿ. ನಾನು ನಿಮ್ ಮಗ ಕೆಲಸ ಮಾಡ್ತಿರೋ ಕಂಪನಿಯ ಓನರ್. ನನಗೆ ನಿಮ್ ಮಗನ ತುಂಬಾ ಇಷ್ಟ ಆಗಿದೆ. ನಿಮ್ ಮಗನ್ಗೂ ನನ್ನನ್ನು ತುಂಬಾ ಇಷ್ಟ ಆಗಿದೆ. ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದೀವಿ. ಆದ್ರೆ ಈ ರೀತಿ ಮನೆಯಲ್ಲಿ ನಿಮ್ ಜೊತೆ ಸೇರಿ ನಿಮ್ ಮಗ ಇರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಿಮ್ನ ನನ್ ರಿಲೇಷನ್ ಎಲ್ಲ ನೋಡಿದ್ರೆ ನನ್ಗೆ ಸ್ವಲ್ಪ ಕೂಡ ಮರ್ಯಾದೆಯೇ ಇರೋದಿಲ್ಲ. ಅದ್ರಿಂದ ನಿಮ್ ಮಗನ ನಾನ್ ಮದ್ವೆಯಾಗಿ ನಮ್ಮನೆಗೆ ಕರ್ಕೊಂಡೋಗ್ತೀನಿ. ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ನಾನ್ ಕೊಡ್ತೀನಿ. ಇನ್ಮುಂದೆ ನಿಮ್ ಮಗನ್ನ ಮರ್ತು ಬಿಡಿ. ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂತ ಹೇಳಿದ್ರೆ ಕೊಟ್ಬಿಟ್ಟು ಹೋಗ್ತೀನಿ ಹಾಗೆ ಅಂತ ಹೇಳಿದ ತಕ್ಷಣ ಅವಳನ್ನು ನೋಡಿ ಸಾವಿತ್ರಿ ಆಶ್ಚರ್ಯ ಪಟ್ಟಳು. ಒಂದು ನಿಮಿಷ ಸಾವಿತ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿರ್ಲಿಲ್ಲ. ಹೇಳಿ, ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂತ ಹೇಳಿ. ಹೆತ್ತ ಮಗನ್ನ ಮಾರಿ ದುಡ್ಡು ಸಂಪಾದನೆ ಮಾಡೋ ಪಾಪ ನನಗ್ ಬೇಡಮ್ಮ. ನೀವಿಬ್ರು ಸಂತೋಷವಾಗಿದ್ರೆ ಅದೇ ಸಾಕು. ದೊಡ್ಡ ಮನೆತನಕ್ಕೆ ನನ್ ಮಗ ಅಳಿಯನಾಗ್ತಾನೆ, ಅದು ಅವನ ಆಸೆ ಪಟ್ಟ ಹುಡುಗಿ ಜೊತೆ. ನನಗೂ ತುಂಬಾ ಸಂತೋಷನೇ. ಆದ್ರೆ ಈ ಕಂಡೀಷನ್ ನನಗೆ ಬೇಜಾರಾಗಿದೆ. ಆದ್ರೂ ಪರವಾಗಿಲ್ಲ, ನಿಮ್ಮಿಬ್ಬರ ಸಂತೋಷಕ್ಕಾಗಿ ನಾ ಈ ಕಂಡೀಷನ್ಗೆ ಒಪ್ಕೋತೀನಿ. ನೀನು ನನ್ನ ಮಗನ್ನ ಮದುವೆ ಮಾಡ್ಕೊಂಡು ಸಂತೋಷವಾಗಿರು. ನಾನ್ ನಿಮ್ಗೆ ತಡೆಯಾಗಿರೋದಿಲ್ಲ ಹಾಗೆ ಅಂತ ಹೇಳಿದ ತಕ್ಷಣ ಸರಿ ಅಂತ ಹೇಳಿ ಸ್ವಪ್ನ ಅಲ್ಲಿಂದ ಹೊರಟೋದ್ಲು. ಸ್ವಲ್ಪ ಹೊತ್ತಲ್ಲೇ ಗಣೇಶ್ ಮನೆಗೆ ಬಂದ. ಅಮ್ಮ, ನೀವ್ ಯಾಕೆ ಅವಳ ಜೊತೆ ಹಾಗೆ ಮಾತಾಡಿದ್ರಿ? ಅವಳು ಹಾಕಿದ ಕಂಡೀಷನ್ಗೆ ಯಾಕೆ ಒಪ್ಕೊಂಡ್ರಿ? ಅರೆ, ಕೋಪ ಮಾಡ್ಕೋಬೇಡ ಗಣೇಶ್. ನೀವಿಬ್ರು ಇಷ್ಟಪಡ್ತಾ ಇದ್ದೀರಾ, ಅದು ಮಾತ್ರ ಅಲ್ಲ, ಅವಳು ದೊಡ್ಡ ಶ್ರೀಮಂತದ ಹುಡುಗಿ. ನೀನು ಬಡವ ಅಂತ ಗೊತ್ತಿದ್ರು ಅವಳು ನಿನ್ನ ಒಪ್ಕೊಂಡ್ಲು. ಅವಳು ನಿನ್ನ ಇಷ್ಟಪಡ್ತಿದ್ದಾಳೆ. ನಾನ್ ನಿಮ್ಗೆ ತೊಂದರೆ ಆಗಿರೋದಿಲ್ಲ. ನೀನ್ ಅವಳನ್ನೇ ಮದ್ವೆ ಆಗಿ ಬರ್ತಾ ಹೋಗ್ತಾ ಇರು. ಆದ್ರೆ ನಿನ್ನ ಬಿಟ್ಟು ಹೇಗಮ್ಮ? ನನಗೆ ಏನು ತೊಂದರೆ ಇಲ್ಲಪ್ಪ. ಮೊದ್ಲು ನಿನ್ ಮದ್ವೆಗೆ ರೆಡಿಯಾಗು, ಇಲ್ಲದಿದ್ರೆ ನಾನ್ ನಿನ್ ಜೊತೆ ಮಾತಾಡೋದಿಲ್ಲ ಹಾಗೆ ಅಂತ ಮಗನ ಬಾಯಿಯನ್ನು ಮುಚ್ಚಿಸಿ ಇಬ್ಬರಿಗೆ ಮದ್ವೆಯನ್ನು ಮಾಡಿದ್ರು. ಮಗ ದೊಡ್ಡ ಮನೆಗೆ ಅಳಿಯನಾದ ಅಂತ ಸಾವಿತ್ರಿ ತುಂಬಾನೇ ಸಂತೋಷ ಪಟ್ಟಿದ್ಲು. ಹೀಗೆ ಮಗನಿಂದ ದೂರ ಆದ್ರು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಗಣೇಶ್ ಪದೇ ಪದೇ ಅಮ್ಮನ ಬಳಿ ಬಂದು ಅವರನ್ನು ನೋಡ್ಕೊಳ್ತಿದ್ದ. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಒಂದು ವಾರದಿಂದ ಮಗ ಮನೆಗೆ ಬರದಿದ್ದನ್ನು ನೋಡಿ ಸಾವಿತ್ರಿಗೆ ತುಂಬಾ ಬೇಜಾರಾಯ್ತು. ಒಂದು ವಾರ ಆಯ್ತು, ಆದ್ರೆ ಅವನಿನ್ನೂ ಮನೆಗೆ ಬಂದಿಲ್ಲ. ಅವನಿಗೇನಾಯ್ತೋ ಏನೋ. ನನಗೆ ಅವನ್ನ ನೋಡ್ಬೇಕು ಅನ್ಸುತ್ತೆ. ಒಂದ್ಸಲ ಅವ್ರ ಮನೆಗೋಗಿ ನೋಡೋಣ ಅನ್ಸುತ್ತೆ ಹಾಗೆ ಅಂತ ಅಲ್ಲಿಂದ ಹೊರಟು ಸೊಸೆಯ ಮನೆಗೆ ಹೋದ್ಲು. ಹೊರಗೆಯಿಂದ ನೋಡುವಾಗ ಸೊಸೆಯ ಮನೆ ತುಂಬಾ ದೊಡ್ಡದಾಗಿತ್ತು. ಹೊರಗೆ ಬಿಸಿಲಲ್ಲಿ ನಿಂತ್ಕೊಂಡು ಮಗ ಯಾವಾಗ ಹೊರಗೆ ಬರ್ತಾನೆ ಅಂತ ಕಾಯ್ತಾ ಇದ್ರು. ಎಷ್ಟು ಹೊತ್ತಾದ್ರೂ ಮಗ ಹೊರಗೆ ಬರಲೇ ಇಲ್ಲ. ಆಗ ಹೊರಗೆ ಬಂದ ಸ್ವಪ್ನ ಸಾವಿತ್ರಿಯನ್ನು ನೋಡಿ ಕೋಪದಿಂದ ಅವರ ಬಳಿ ಹೋಗಿ, ಏಯ್, ಯಾಕೆ ನೀನ್ ಇಲ್ಲಿಗೆ ಬಂದೆ? ನಾನು ಅವತ್ತೇ ಹೇಳಿದೀನಲ್ಲ, ಇವಾಗೇನು ಹೊಸದಾಗಿ ನಾಟಕ ಮಾಡ್ತಿದೀಯಾ? ಅದಲ್ಲಮ್ಮ, ನನ್ ಮಗನ ನೋಡಿ ತುಂಬಾ ದಿನ ಆಯ್ತು. ಒಂದ್ಸಲ ಅವನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆಮ್ಮ. ಅವರು ಕೆಲ್ಸದ ಮೇಲೆ ಡೆಲ್ಲಿಗೆ ಹೋಗಿದ್ದಾರೆ.
ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಹೋಗು. ಹೀಗೆ ನಿನ್ ಜೊತೆ ಮಾತಾಡಿದ್ರೆ ನನಗೆ ಮರ್ಯಾದೆ ಹೋಗೋದು. ನಿನಗೆ ಹಣ ಬೇಕಂದ್ರೆ ಹೇಳು, ಮುಖದ ಮೇಲೆ ಬಿಸಾಕ್ತೀನಿ. ಪುನಃ ಈ ಕಡೆ ಬರ್ಬಾರ್ದು. ಹಣ ಎಲ್ಲ ಬೇಡಮ್ಮ. ಹಾಗೆ ಅಂತ ಕಣ್ಣೀರಾಗ್ತಾನೆ ಅವ್ರ ಮನೆಗೆ ಬಂದ್ರು. ಹೀಗೇನೆ ಸ್ವಲ್ಪ ತಿಂಗಳುಗಳು ಕಳೆಯಿತು. ಒಂದು ದಿನ ಸ್ವಪ್ನ ಹೊಟ್ಟೆ ನೋವಲ್ಲಿ ಕೆಳಗೆ ಬಿದ್ಬಿಟ್ಲು. ಗಣೇಶ್ ಎದರಿ ಹೋಗಿ, ಅಯ್ಯೋ ಸ್ವಪ್ನ, ಏನಾಯ್ತು? ಅಯ್ಯೋ, ಹೊಟ್ಟೆ ತುಂಬಾ ನೋವಾಗ್ತಿದ್ದೀರಿ. ಈ ನೋವನ್ನ ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ. ನನ್ನ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಮ್ಮ. ಹಾಗೆ ಅಂತ ಜೋರಾಗಿ ಅಳ್ತಾ ಇದ್ಲು. ತಕ್ಷಣ ಗಣೇಶ್ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ. ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ನೋವನ್ನ ಕಡಿಮೆ ಮಾಡಿದ್ರು. ಇದು ತುಂಬಾ ದೊಡ್ಡ ಸ್ಯಾಡ್ ನ್ಯೂಸ್. ಸ್ವಪ್ನಾಗೆ 2 ಕಿಡ್ನಿ ಫೇಲರ್ ಆಗಿದೆ. ಇಮಿಡಿಯೇಟ್ ಆಗಿ ಅವರಿಗೆ 1 ಕಿಡ್ನಿ ಆದ್ರೂ ಡೊನೇಟ್ ಮಾಡ್ಬೇಕು. ಯಾರಾದ್ರೂ ಡೊನೇಟರ್ ಇದ್ರೆ ಕರ್ಕೊ ಬನ್ನಿ. ಹಾಗೆ ಹೇಳಿ ಡಾಕ್ಟರ್ ಹೋದ್ರು. ಇಬ್ಬರು ತುಂಬಾನೇ ಭಯಪಟ್ರು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ರೀ, ಬೇಗ ಡೊನೇಟರ್ನ ನೋಡಿ. ನಾನು ನೋಡ್ಕೋತೀನಿ, ನೀನ್ ಭಯ ಪಡ್ಬೇಡ, ಹೋಗಿ ಬರ್ತೀನಿ. ಹಾಗೆ ಅಂತ ಕಿಡ್ನಿಗೋಸ್ಕರ ಅಲ್ದಾಡ್ತಿದ್ದ. ಹೀಗೇನೆ 3 ತಿಂಗಳು ಕಳೆಯಿತು. ಕಿಡ್ನಿ ಕೊಡಕ್ಕೆ ಯಾರು ಡೊನೇಟರ್ ಬಂದೇ ಇಲ್ಲ. ಸ್ವಪ್ನ, ಯಾರೂನು ಮುಂದೆ ಬರ್ತಾ ಇಲ್ಲ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ತುಂಬಾ ಭಯ ಆಗ್ತಿದೆ ರೀ. ಹಾಗೆ ಹೇಳ್ಕೊಂಡು ಅಳ್ತಾ ಇರುವಾಗ ಅಲ್ಲಿ ಸಾವಿತ್ರಿ ಬಂದ್ರು. ಭಯ ಪಡ್ಬೇಡಮ್ಮ, ನಿನಗೆ ನನ್ನ ಕಿಡ್ನಿನ ಕೊಟ್ಟು ನಾನ್ ನಿನ್ನ ಕಾಪಾಡ್ತೀನಿ. ಹಾಗೆ ಹೇಳಿದ ತಕ್ಷಣ ಇಬ್ರು ಕೂಡ ಸಾವಿತ್ರಿಯನ್ನು ನೋಡಿ ಆಶ್ಚರ್ಯ ಪಟ್ಟರು. ಅಮ್ಮ, ನೀವು ಕೊಟ್ಮೇಲೆ ಆಮೇಲೆ ನಿಮ್ ಪರಿಸ್ಥಿತಿ ಹೇಗೆ? ನಾನು ಡಾಕ್ಟರ್ ಜೊತೆ ಮಾತಾಡಿನೇ ಬರ್ತಾ ಇದ್ದೀನಿ. 1 ಕಿಡ್ನಿ ಕೊಡೋದ್ರಿಂದ ಯಾವ ತೊಂದ್ರೆನೂ ಇಲ್ಲ ಅಂತೆ. ಒಂದ್ ವೇಳೆ ನನಗೆ ಯಾವ ತೊಂದರೆ ಬಂದ್ರೂ ಪರವಾಗಿಲ್ಲಪ್ಪ. ನನಗೆ ನೀವಿಬ್ರು ಸಂತೋಷವಾಗಿರ್ಬೇಕಷ್ಟೇ. ನೀವು ಏನು ಯೋಚನೆ ಮಾಡಬೇಡಿ. ಹಾಗೆ ಹೇಳಿ ಅಲ್ಲಿಂದ ಹೊರಟೋಗಿ ಡಾಕ್ಟರ್ ಜೊತೆ ಮಾತಾಡಿದ್ರು. ಡಾಕ್ಟರ್ ಕೂಡ ಆಪರೇಷನ್ ಅನ್ನು ಸಕ್ಸಸ್ ಆಗಿ ಮಾಡಿದ್ರು. 2 ದಿನ ಕಳೆಯಿತು. ಇಬ್ರು ಕೂಡ ಆರೋಗ್ಯವಾಗಿ ಇದ್ದರು. ಸೊಸೆ ಅತ್ತೆಯ ಬಳಿ ಹೋಗಿ ಅವರ ಕಾಲಿಗೆ ಬಿದ್ಲು. ಅತ್ತೆ, ನನ್ನ ಕ್ಷಮಿಸ್ಬಿಡಿ. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ನಾಚಿಕೆ ಆಗ್ತಾ ಇದೆ. ನನ್ನ ಕ್ಷಮಿಸಿ ಅತ್ತೆ. ನೀವು ನನಗೆ ಜೀವ ಕೊಟ್ಟ ನನ್ನ ತಾಯಿಗೆ ಸಮಾನ. ಇನ್ ಮುಂದೆ ನೀವು ನಮ್ ಜೊತೆನೇ ಇರಬೇಕು. ಹಾಗೆ ಅಂತ ಅಳ್ತಾ ಇದ್ಲು. ಸಾವಿತ್ರಿ ಕೂಡ ಸೊಸೆಯನ್ನು ಸಮಾಧಾನ ಮಾಡಿದ್ಲು. ಆ ನಂತರ ಅತ್ತೆಯನ್ನು ತನ್ನ ಮನೆಗೆ ಕರ್ಕೊಂಡೋಗಿ ತನ್ನ ತಾಯಿಯ ತರ ನೋಡ್ಕೊಂಡ್ಲು. ಮಗ ಸೊಸೆ ಇಬ್ರು ತನ್ನ ಕಣ್ಮುಂದೇನೆ ಸಂತೋಷವಾಗಿ ಇರೋದನ್ನ ನೋಡಿ ಸಾವಿತ್ರಿ ಸಂತೋಷಪಟ್ಲು.